ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸರ್ ಅದ್ರಾಗ ಮಾಡಿ ನಮ್ಮ ಶಶಾಂಕ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕ್ರಿ. ಅದ್ರಾಗ ನಮ್ಮನ್ನ ಕರೆಸಿ ಅದ್ರೊಂದು ಸ್ಟೆಪ್ ಹಾಕ್ಸ್ಯಾರ ರೀ. ಫ್ಯಾಂಟಾಸ್ಟಿಕ್. ತುಂಬ ಖುಷಿ ಆಗತ್ತಕ್ಕ. ಎಲ್ಲರಿಗೂ ಥ್ಯಾಂಕ್ ಯು. ನಮ್ಮ ಮುಂದೊಂದು ದಿನ ನೋಡೋಣ, ನಿಮ್ಮ ಪಿಕ್ಚರ್ನು ನಾವು ನೋಡೋ ಥರ ಆಗಲಿ, ಒಳ್ಳೇದಾಗಲಿ. ಆಲ್ ದ ವೆರಿ ಬೆಸ್ಟ್. ಅಕ್ಕಂಗಿರ ಆಶೀರ್ವಾದ ಭಾಳ ದೊಡ್ಡ ಆಶೀರ್ವಾದ. ನಿಜ ನಿಜ. ನಿಮ್ಮ ಬಾಯಾರಿಕೆಲಿ ಆದ್ರೆ ಫಸ್ಟ್ ನಿಮ್ಮನ್ನು ಹುಡುಕ್ಯಾಡ್ಕೊಂಬಂದು ನಿಮಗೆ ಸಕ್ಕರೆ ಬೆಲ್ಲ ಕೊಡ್ತೀನಕ್ಕ. ಥ್ಯಾಂಕ್ ಯು ತಮ್ಮ. ಈಗ ನಮ್ಮ ಉತ್ತರ ಕರ್ನಾಟಕದ ರಾಕ್ ಸ್ಟಾರ್ ತರುಣ್ ಸರ್, ಎಷ್ಟು ಖುಷಿ ಆಗುತ್ತೆ ಇವನ ಹಾಡನ್ನ ಕೇಳಿದಾಗ ನಿಮಗೆ? ನಮಸ್ತೆ ಬಾಳವ್ರೆ. ನಮಸ್ಕಾರ ರೀ ಸರ್. ಬಹಳ ಖುಷಿ ನನಗೆ. ಯಾವಾಗಲೂ ಯಾರು ಈ ಕಡೆ ಉತ್ತರ ಕರ್ನಾಟಕ ಪ್ರತಿಭೆ ಯಾರಿದ್ರು ನನಗೆ ಬಹಳ ಖುಷಿ ಆಗುತ್ತೆ. ಆದರೆ ನಾನು ಈ ಟೈಮಲ್ಲಿ ಬಾಳು ನನ್ನ ಜೊತೆಗೆ ಅಂತ ಹಿಂಗೆ ಒಪ್ಕೋತಾರೆ ಅನ್ಸುತ್ತೆ. ಒಂದಷ್ಟು ಜನ ಇದಕ್ಕೆ ಮೊದಲೇ ಒಂದು ಅದ್ಭುತವಾದಂಥ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ರು ಅವತ್ತಿನ ಟೈಮಿಗೆ. ಅದು ಗುರುರಾಜ್ ಹೊಸಕೋಟೆ ಸರ್ ಆಗಿರ್ಬೋದು, ಅಥವಾ ಶಬ್ಬೀರ್ ಡಾಂಗೆ ಅವ್ರು ಆಗಿರ್ಬೋದು, ಅಥವಾ ಪರೀಟ್ ಸರ್ ಆಗಿರ್ಬೋದು. ಈ ಥರದ ಅದ್ಭುತವಾದ ಸಿಂಗರ್ಸ್ಗಳು ಅವಾಗೆಲ್ಲ ಕ್ಯಾಸೆಟ್ಸ್ ಮುಖಾಂತರ ಈ ಸಾಂಗ್ಗಳನ್ನೆಲ್ಲ ಮಾಡಿ ಇಡೀ ಉತ್ತರ ಕರ್ನಾಟಕಕ್ಕೆ ಮನೋರಂಜನೆ ಕೊಟ್ಟಿದ್ರು. ಅಂತ ಮಹಾನ್ ಗಾಯಕರುಗಳು ಅವತ್ತೆಲ್ಲ ಒಂದು ಪ್ಲಾಟ್ಫಾರ್ಮ್ ನ ಸೆಟ್ ಮಾಡಿದ್ರು. ಇವತ್ತು ಆ ಲೆಗಸಿನ ಇವ್ರುಗಳು ತಗೊಂಡ್ಬರ್ತಿದ್ದಾರೆ, ಇದನ್ನ ಸಿಟಿ ತನಕ ರೀಚ್ ಮಾಡ್ತಿದ್ದಾರೆ. ಕಾರ್ಪೊರೇಟ್ ಅವರೆಲ್ಲ ಇವತ್ತು ಕೇಳಿ ಎಂಜಾಯ್ ಮಾಡ್ತಿದ್ದಾರೆ ಅಂತಂದ್ರೆ ಇದು ದೊಡ್ಡ ಇತಿಹಾಸ ಇದೆ. ಅಂಡ್ ಅದ್ಭುತವಾದ ಕೆಲಸ ಮಾಡ್ತಿದ್ರ ಬಾಳು. ನಿಮಗೆ ಚಿತ್ರರಂಗದಲ್ಲಿ ಇನ್ನೂ ಒಳ್ಳೆ ಭವಿಷ್ಯ ಸಿಗ್ಲಿ ಅಂತ ನನ್ನ ಕಡೆ ವಿಶ್ ಮಾಡ್ತೀನಿ ಬ್ರದರ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ತರುಣ್ ಅವರೇ. ಬಾಳು, ನಿಮಗೆ ನೆನಪಿದ್ಯಾ ಸರಿಗಮಪದಲ್ಲಿ ನೀವು ಇನ್ನೂ ಚೆನ್ನಾಗಿ ಹಾಡಬೇಕು ಅಂತ ರಮೇಶ್ ಸರ್ ತಾವು ಬಳಸುವಂತ ಒಂದು ಪೆನ್ನ ಬಾಳುಗೆ ಗಿಫ್ಟ್ ಮಾಡಿರ್ತಾರೆ ಸರ್. ಇಲ್ಲ, ನನಗೆ ಬಾಳು ಅವರ ಧ್ವನಿ, ಅವರ ಸಾಹಿತ್ಯ ಅದೆಲ್ಲವನ್ನು ದಾಟಿ ಒಂದು ಮ್ಯಾಜಿಕ್ ಇದೆ ರೀ. ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ ಇದೆ ಇವರಲ್ಲಿ. ಚಿತ್ರರಂಗಕ್ಕೆ ಬರ್ತಾ ಇದ್ದೀರಾ ಅಂದ್ರೆ ವೆರಿ ಗುಡ್ ರೀ. ಚಪ್ಪಾಳೆಯ ಲೋಕಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇನ್ನು ಹಲವು ಕಿರೀಟಗಳು ಕಾದಿದೆ. ಒಳ್ಳೆದಾಗ್ಲಿ ಬಾಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಮೇಶ್ ಸರ್. ನೋಡ್ರಪ್ಪ, ಒಂದು ದೊಡ್ಡ ಹೀರೋ ಆಗಿ ಬೆಳಿಬೇಕು ಅನ್ನೋದು ಎಲ್ಲರ ಹಾರೈಕೆ. ಆಲ್ ದಿ ವೆರಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸರ್. ಅವರ ಬರವಣಿಗೆ ಬಗ್ಗೆ ಅಷ್ಟು ಮಾತಾಡ್ತಿದ್ದಾರೆ ರಮೇಶ್ ಸರ್ ಅಂದ್ಮೇಲೆ, ಇಲ್ಲಿ ಬಂದು ಮಹಾಸಂಗಮದಲ್ಲಿ ಅವನು ಬರ್ದಿರೋ 4 ಸಾಲ್ ನಾವು ಕೇಳಲಿಲ್ಲ ಅಂದ್ರೆ ಮೋಸ ಆಗ್ಬಿಡುತ್ತೆ. ಬರ್ದಿರೋಂತ 4 ಸಾಲು ಹೇಳಪ್ಪ. ಪ್ರತಿ ಸಲ ಹಾಡುಗಳನ್ನ ಮಾತ್ರ ಬರಿತಿದೀವಕ್ಕ. ಈ ಸಲ ಒಂದ್ ಸ್ವಲ್ಪ ನಮ್ಮೂರ್ ಕಡೆ ಬಂದಾರ, ಸ್ಪೆಷಲ್ ಇರ್ಲಿ ಅಂತೇಳಿ ನಮ್ಮ ಮಹಾನಟಿ ಮಹಾರಾಣಿಯರ ಮ್ಯಾಗ 1-3 ಕವನ ಬರ್ಕೊಂಡ್ ಬಂದಿದ್ದೀನಿ ಅಕ್ಕ. ಮಡಿ ಮುರದ ಉಟ್ಟರಣಿ ಎಳಕಲ್ಲ ಸೀರಿ ಹಳ್ಳ್ಯಾನ ಹುಡುಗರು ಬಿಡಬೇಕ ದಾರಿ. ಮಡಿ ಮುರದ ಉಟ್ಟರಣಿ ಎಳಕಲ್ಲ ಸೀರಿ ಹಳ್ಳ್ಯಾನ ಹುಡುಗರು ಬಿಡಬೇಕ ದಾರಿ. ಯಾಕಂದ್ರ ವರ್ಷ ನೀ ಅದಿ ಅಷ್ಟ ಭಾರಿ, ನೀ ಅದಿ ಅಷ್ಟ ಭಾರಿ. ಕರ್ನಾಟಕ ಫೇಮಸ್ ಆನಮ್ಮ ಗೋಕಾಕ ಒಲ್ಲೆ ಅನಬೇಡ ಬಾವು ಅಂಶಿ. ರಗಡ ಶಕ್ತಿ ಐತಿ ನಿನ್ನ ದುಡದ ಸಾಕಾಕ, ನಿನ್ನ ದುಡದ ಸಾಕಾಕ. ತಿನ್ನಾಕ ಚಂದ ಬೆಳಗಾವಿ ಕುಂದ. ಎಷ್ಟು ಜನ ಹುಡುಗ್ಯಾರಿದ್ರು ನಮ್ಮ ಪೂಜಾನ ಹಿಂದ, ನಮ್ಮ ಪೂಜಾನ ಹಿಂದ. ವೆರಿ ಗುಡ್. ನೆಕ್ಸ್ಟ್. ಭಾಳ ಅಂದ್ರೆ ಭಾಳ ಸ್ವೀಟ ಧಾರವಾಡ ಪೇಡ. ಭಾಳ ಅಂದ್ರೆ ಭಾಳ ಸ್ವೀಟ ಧಾರವಾಡ ಪೇಡ. ಆದ್ರೂ ತನಿಷ್ಕ ನಿನ್ನ ಮಾತಿನ ಮುಂದೆ ಅದ್ಯಾವುದೂ ಅಲ್ಲ ಬಿಡ, ಅದ್ಯಾವುದೂ ಅಲ್ಲ ಬಿಡ. ಎಲ್ಲ ನಮ್ಮ ಹಳ್ಳಿ ಪವರ್ ಹುಡುಗರಿಗೋಸ್ಕರ ಒಂದೇ ಡೈಲಾಗ, ಖಡಕ್ ಡೈಲಾಗ್. ಬರ್ಲಿ. ಉಸೇನ್ ಬೋಲ್ಟ್ನ ಓಟ, ವಿರಾಟ್ ಕೊಹ್ಲಿ ಆಟ. ಉಸೇನ್ ಬೋಲ್ಟ್ನ ಓಟ, ವಿರಾಟ್ ಕೊಹ್ಲಿ ಆಟ. ನಮ್ಮ ಹಳ್ಳಿ ಪವರ್ ಹುಡುಗಿರ ನೋಟ ಯಾವತ್ತೂ ಚೇಂಜ್ ಆಗಲ್ಲ. ಬರ್ಲಿ ಚಪ್ಪಾಳನ ಬಾಳುಗೆ. ಯಾವತ್ತು ನಾವು ಕಣ್ ತುಂಬ್ಕೋತೀವೋ ಇಲ್ಲ ಅನ್ಕೊಂಡಂತ ಕಲಾವಿದರನ್ನ ಇವತ್ತ ನಮ್ಮ ಬಗ್ಗೆ ಅವ್ರ ಬಾಯಿಂದ 1-2 ಮಾತುಗಳು ಕೇಳಿದಾಗ ನಮ್ಮಂತ ಕಲಾವಿದರಿಗೆ ಅದಕ್ಕಿಂತ ದೊಡ್ಡ ಬಹುಮಾನ ಇನ್ನೊಂದಿಲ್ಲ ಅಂತ ಅನ್ಕೋತೀನಿ. ಇವತ್ತು ನಮ್ಮ ಪ್ರೇಮಾ ಮೇಡಮ್ ಅವರಾಗಿರ್ಬೋದು, ನಮ್ಮ ಡೈರೆಕ್ಟರ್ ಸರ್ ಆಗಿರ್ಬೋದು, ಮತ್ತ ಉತ್ತರ ಕರ್ನಾಟಕದ ಮನಸ್ಸು ಕದ್ದಂತ ಹುಡುಗಿ ಬೆಡಗಿ ನಮ್ಮ ರಮೇಶ್ ಸರ್ ಆಯ್ತು. ಎಲ್ಲರ ಮುಂದೆ ನಾ ಇವತ್ತು ಹಾಡಕತ್ತೀನಿ ಅಂದ್ರೆ ನಿಜವಾಗ್ಲೂ ನಾ ಒಂದೇನೋ ದೊಡ್ಡ ಪುಣ್ಯ ಮಾಡೀನಿ. ನಾ ಚಡ್ಡಿ ಹಾಕೋ ವಯಸ್ಸಾಗಿಂದನು ಎಲ್ಲರನ್ನೂ ನೋಡ್ಕೊಂತ ಬಂದೀನಿ. ಅದ್ರಾಗ ನಿಮ್ಮನ್ನಂತರೂ ನಾ ಭಾಳ ಫಸ್ಟ್ ನೋಡಿನ್ರಿ ಸರ್.